ವಿಶೇಷವಾದದ್ದು ಬಿಲ್ವಪತ್ರ ಅಂತ ಹೇಳದಿದ್ರೆ ಮತ್ತೆ ಜನ ಕೇಳ್ತಾರೆ ನನ್ನ ಹತ್ರ ಬಿಲ್ವಪತ್ರ ಕೃಷ್ಣಾಷ್ಟಮಿಗೆಲ್ಲ ಬಿಲ್ವಪತ್ರ ಭಾರಿ ಹೇಳ್ತೀನಿ, ನೀವು ಅದು ಶಿವರಾತ್ರಿಗೆ ಹೇಳೋದಿಲ್ಲ ಅಂತ ತಂದಿದ್ದೇನೆ. ಬಿಲ್ವಪತ್ರೆ 3 ಜನರಿಗೆ ಇಷ್ಟ. ಅದರಲ್ಲಿ 3 ಎಲೆಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇದೆ. ನಾನು ಕೃಷ್ಣಾಷ್ಟಮಿಯ ಕಥೆಯಲ್ಲಿ ಸುಮಾರು ಹೇಳಿದ್ದೇನೆ ಅದನ್ನು, ಈಗ ಜಾಸ್ತಿ ಹೇಳೋದಿಲ್ಲ, ಸ್ವಲ್ಪ ಹೇಳುತ್ತೇನೆ ಅಷ್ಟೇ. ಮತ್ತೆ ಅದು ಲಕ್ಷ್ಮೀ ಅದರಲ್ಲಿ ವಿಶೇಷ ಸನ್ನಿಧಾನ, ಅಲ್ಲೇ ಅವರಿದ್ದು ವೃಕ್ಷೋತ ಬಿಲ್ವಹ ಅಂತ ಶ್ರೀ ಸೂಕ್ತವೇ ಹೇಳ್ತದೆ. ಅವಳು ಭಾರಿ ವಿಶೇಷ ಬಿಲ್ವನದಲ್ಲಿ ಇರ್ತಾಳೆ ಅವಳು. ಅದನ್ನು ದೇವರಿಗೆ ಭಾರಿ ಇಷ್ಟ, ಅದು ನಾರಾಯಣನಿಗೆ ತುಂಬ ಇಷ್ಟ, ರುದ್ರನಿಗಂತೂ ಇಷ್ಟ. ಅದು 3 ಉಂಟು ಹೇಳಿ ಅವನಿಗೆ ತಂದದ್ದಲ್ಲ, ಅವನಿಗೂ ಇಷ್ಟ. ಶಿವಾಯ ಶಿವರಾತ್ರೌಚ ಬಿಲ್ವೋತ್ರ ದದಾತೀಯ ಪತ್ರ ಪ್ರಮಾಣಂಚ ಯುಗಂ ಮೋದತೆ ಶಿವ ಮಂದಿರೆ. ನೀನು ಎಷ್ಟು ಬಿಲ್ವತ್ರ ಕೊಡ್ತೀಯಿಂದ ಲೆಕ್ಕ, ಅಖಂಡ ಆಗಿರ್ಬೇಕು, ಅದು ತುಂಡಾದ್ದೆಲ್ಲ ಆಗುವುದಿಲ್ಲ, ಇಡೀ ಇರಬೇಕು, 3 ಒಟ್ಟಿಗೆ ಬರಬೇಕು, ಕಡಿ ಆದದ್ದೆಲ್ಲ ಇಲ್ಲ. ಹಾಗಾಗಿ 3 ಇದ್ದ ಎಲೆಯನ್ನು ಎಷ್ಟು ಕೊಡ್ತಿ ಅಷ್ಟು ಯುಗ ನೀನು ಶಿವಲೋಕದಲ್ಲಿ ಇರ್ತಿ, ಅಷ್ಟು ಯುಗ ಯೋಚನೆ ಮಾಡಿ ಅಂತಾರೆ. ನಮಗೆ ನೋಡಿ ಒಂದು ತಂದು ಕೊಡ್ಲಿಕ್ಕೂ ನಾಚಿಕೆ ಆಗ್ತದೆ. ಮನೆಯಲ್ಲಿ ಬೆಳೆಸಬೇಕು, ಕೊಯ್ಲಿಕ್ಕೆ ಸಿಗಬೇಕು. ನಾನು ಮನೆಯಲ್ಲಿ ನೆಟ್ಟದ್ದು 10-50 ವರ್ಷದಿಂದಲೂ ಒಂದೂ ಎಲೆ ಇಲ್ಲ ಅಂತ ಆಗಲಿಲ್ಲ. ಅದರಲ್ಲಿ ಎಷ್ಟೋ ಕಡೆಯಲ್ಲಿ ಎಲೆಯೆಲ್ಲ ಪೂರ್ತಿ ಬಿದ್ದ ಮರಗಳನ್ನು ನೋಡಿದ್ದೇನೆ. ನಮ್ಮ ಮನೆಯಲ್ಲಿ ಪೂರ್ತಿ ಬಿದ್ದೋಗುವುದೇ ಇಲ್ಲ, ಆ ನಮ್ಮನೆಯ ಮರ ತಾಳೆ ಎತ್ತರ ಆಗಿದೆ. ಈಗ ನಾನು ಅನಂತೇಶ್ವರನಿಗೆ 1 ಲಕ್ಷ ಬಿಲ್ವವನ್ನು ತಂದು ಕೊಟ್ಟಿದ್ದೇನೆ. ಯಾರ್ಯಾರ ಮರದ್ದು ತೆಗೆದು, ಮತ್ತೆ ನನ್ನ ಮರದ್ದಲ್ಲ. ಆಗ ನಮ್ಮ ಮನೆಯಿಂದ ಬಂದದ್ದು 10,000ದವರೆಗೆ ಅಷ್ಟೇ. ಮತ್ತೆ ಅದ್ಮಾನ ಮಠದ್ದು ಆಗ ವಿದೇಶ ತೀರ್ಥರಿದ್ದದ್ದು. ಅದ್ಮಾನ ಮಠದಲ್ಲಿ ದೊಡ್ಡ ಮರ ಎಲ್ಲ ಅದನ್ನು ಹತ್ತಿ ಲೆಕ್ಕ ಮಾಡಿ ತಂದು ಕೊಡುದು. ಆಗೆಲ್ಲ ದೇವಸ್ಥಾನದಲ್ಲಿ ಯಾರು ತಂದು ಹಾಕುವುದಿಲ್ಲ, ಆದ್ರಿಂದ ದೇವರಿಗೆ ಹಾಕ್ಲಿಕ್ಕೆ ಅವ್ರಿಗೆ ಇಷ್ಟ ಆಗ್ತದೆ. ಈಗ ಎಲ್ಲರೂ ತಂದು ಹಾಕೋದ್ರಿಂದ ದೇವರಿಗೆ ಹಾಕುವುದೇ ಇಲ್ಲ, ಈಗ ಬದಿಯಲ್ಲಿ ಇರ್ತಾರೆ. ನಾವು ಹುಡುಕಿ ತಂದು ದೇವರಿಗೆ ಕೊಡಬೇಕು. ಬಿಲ್ವೇನಾಪಿ ಸುಪೂಜಿತ ಅಂತ ಆಚಾರ್ಯ ಮಧುರು ಎತ್ತಿಡಿದ್ದಾರೆ. ತುಳಸಿಯ ಹಾಗೆ ಬಿಲ್ವಕ್ಕೆ ಭಾರಿ ಪವರ್ ಕೊಟ್ಟಿದ್ದಾರೆ. ಮತ್ತೆ ಬಿಲ್ವ ಅಂತೇನೆ ಹೇಳಿಕೊಂಡು ಬೆಳ್ಳಿದ್ದೊಂದು ಮಾಡಿಸಿ ಹಾಕುದಲ್ಲ, ಅದೆಂತ ವಾಸನೆ ಬರ್ತದೆ, ಪರಿಮಳ ಇರ್ತದೆ ಅದಕ್ಕೆ ಹೇಸಿಗೆ. ಅದು ಬರೀ ನ್ಯಾಚುರಲ್ ಆಗಬೇಕು. ನೀವು ಬೆಳ್ಳಿದ್ದು ಹಾಕಿದ್ದೇನೆ, ಬಂಗಾರದ ಹಾಕಿದ್ದೇನೆ, ದಿನಾದ ತಲೆ ಮೇಲೆ ಇರ್ತದೆ ಎಂತ ನಮ್ಮ ತಲೆ ಮೇಲೆ ಅದನ್ನೇ ಉಟ್ಕೊಳ್ಳೋದು ಆಗ್ತದೆ. ನಾವು ಒಂದು ಚಪಾತಿ ಬೆಳ್ಳಿದ್ದು ಮಾಡಿಸಿ ಇಲ್ಲಿಟ್ಕೊಳ್ಳೋದು, ಬಾಯಿ ಹತ್ರ ತಂದಿಡುದು, ಹೊಟ್ಟೆ ತುಂಬುತ್ತದೆ. ಅದು ಹೊಟ್ಟೆಗೆ ಕಟ್ಟಿ ಬಿಡುದು. 4 ಚಪಾತಿ ಕಟ್ಟಿದ್ದೇನೆ ಬೆಳ್ಳಿ ಎಂತ ಬೆಳ್ಳಿ ಹೊಟ್ಟೆ ತುಂಬುದು, ಅದೆಲ್ಲ ಆಗೋದಿಲ್ಲ. ಅದೇ ಆಗಿದ್ದಾರವೆ. ಅದರಿಂದ ಬಿಲ್ವತ್ರೇ ಆಗಬೇಕು. ನಾವೇ ಸಾಕಿ ನೀರು ಹಾಕಿ ತಂದು ಕೊಟ್ಟರೆ ದೇವರಿಗೆ ಭಾರಿ ವಿಶೇಷ. ಆಗ ನಾವು ಯುಗ ಲೆಕ್ಕಾಚಾರ ಮಾಡಿಕೊಂಡು ಶಿವಲೋಕಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಪುನಃ ಸ್ವಯೋನಿಂ ಸಂಪ್ರಾಪ್ಯ ಶಿವಭಕ್ತಿಯೆಲ್ಲ ಧ್ರುವ. ಅಲ್ಲಿ ಮುಗೀತು, ನಾನು ಕೊಟ್ಟದ್ದು ಅಲ್ಲೇ ಆಯ್ತಲ್ಲ. ಮತ್ತೆ ಬಂದು ಒಳ್ಳೆಯ ಶಿವಭಕ್ತರಾಗಿ ಲೋಕದಲ್ಲಿ ಹುಟ್ಟಿ ಬರ್ತಾನೆ, ಚಂದವಾಗಿ ಹುಟ್ಟುತ್ತಾನೆ. ಮತ್ತೇನೆಲ್ಲ ಸಿಗ್ತದೆ ಅವನಿಗೆ ಅಂದ್ರೆ ಹುಟ್ಟಿ ಬಂದಾಗ ಮತ್ತೆ ಮಾಮೂಲಿ 5 ಸಿಗ್ತದೆ. 5 ಜನರಿದ್ದಾರಲ್ಲ, ಸದ್ಯೋಜಾತ ಮಾಮದೇವ ಅಘೋರ ತತ್ಪುರುಷ ಈಶಾನ ಲೆಕ್ಕಾಚಾರದಲ್ಲಿ ವಿದ್ಯಾವಾನ್ ಪುತ್ರವಾನ್ ಶ್ರೀಮಾನ್ ಪ್ರಜಾವಾನ್ ಭೂಮಿಮಾನ್ ಭವೇತ್. ಬ್ರಹ್ಮವೇದಾಂತ ಪುರಾಣ ಹೇಳ್ತದೆ ಅವನಿಗೆ ಒಳ್ಳೆ ವಿದ್ಯೆ ಬರ್ತದೆ, ಅವನಿಗೆ ಒಳ್ಳೆ ರೀತಿಯಾದ ಮಕ್ಕಳು ಸಿಗ್ತಾರೆ. ಮಕ್ಕಳು ಸಿಗುವುದು ತತ್ಪುರುಷನಿಂದ, ಪೂಸ್ತದಿಂದಾಗಿ. ಶ್ರೀಮಂತನಾಗ್ತಾನೆ ಅವನು ವಾಮದೇವನಿಂದಾಗಿ. ಪ್ರಜಾವಾನ್ ಅವನು ಪ್ರಜೆಗಳನ್ನು ಸಂಪತ್ತನ್ನು ಪಡಿತಾನೆ. ಆನಂತರ ಭೂಮಿಮಾನ್ ಈಶಾನನಿಂದಾಗಿ ಭೂಮಿವಂತನಾಗ್ತಾನೆ. ಮತ್ತೆ ಇನ್ನು ಅಘೋರನಿಂದಾಗಿ ಅವನು ಪ್ರಜಾವಾನ್ ಆಗ್ತಾನೆ. ಇನ್ನು ಮುಂದಕ್ಕೆ ಸದ್ಯೋಜಾತನಿಂದಾಗಿ ಅವನು ವಿದ್ಯಾವಂತನಾಗ್ತಾನೆ. ಈ ಎಲ್ಲ ಪ್ರಕಾರದಲ್ಲಿ ಯಾರು ಉಪಾಸನೆ ಮಾಡಿದ್ರು ಆಗುತ್ತದೆ, ವಿಷಯ ಬೇರೆ. ಒಟ್ಟೊಂದು ಹೇಳಿಕೊಟ್ಟೆ ಅಷ್ಟೇ, ಹೇಗೆ ಇರುತ್ತದೆ ಅಂತ ಚಿಂತನೆ ಮಾಡಲಿಕ್ಕೆ. ಎಷ್ಟೇ ರಾಷ್ಟ್ರ ಯಾಕೆ ಇಲ್ಲಾಂದ್ರೆ 5 ಕೊಡಬೇಕು ಅವನದ್ದು 5. ಅದರಿಂದ 5 ಪ್ರಕಾರದಲ್ಲಿ ನಮಗೆ ತಿನಿಸನ್ನು ಕೊಡುತ್ತಾನೆ. ಯಸ್ಯ ರಾಷ್ಟ್ರೇತು ಲಿಂಗಸ್ಯ ಮಸ್ತಕಂ ಶೂನ್ಯ ಲಕ್ಷಣಂ ತಸ್ಯಾ ಲಕ್ಷ್ಮೀ ಮಹಾರೋಗ ದುರ್ಭಿಕ್ಷಂ ವಾಹನಕ್ಷಯ. ಯಾವ ಊರಿನಲ್ಲಿ ಲಿಂಗ ಪೂಜೆ ಆಗುವುದಿಲ್ಲ, ದೇವಸ್ಥಾನ ಬರಡಾಗಿರ್ತದೆ, ಅವನ ತಲೆ ಮೇಲೆ ಹೂವು ಹಾಕುವರಿಲ್ಲ ಆಗ್ತದೆ, ಅಂತಹ ಸಂದರ್ಭದಲ್ಲಿ ಆ ಊರಿನಲ್ಲಿ ಬಡತನ, ರೋಗ, ದುರ್ಭಿಕ್ಷೆ, ಊಟಕ್ಕಿಲ್ಲ, ವಾಹನಕ್ಷಯ, ಎಲ್ಲ ಜಾನುವಾರುಗಳು, ಕುದುರೆ ವಾಹನಗಳು ಎಲ್ಲ ಹಾಳಾಗಿ ಹೋಗ್ತದೆ. ಯಾವುದಿಲ್ಲ, ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಮತ್ತೆ ಊಟಕ್ಕಿಲ್ಲ, ಮತ್ತೆ ಗಂಡಾಬಟ್ಟೆ ರೋಗಗಳು, ಜೊತೆಯಲ್ಲಿ ದುಡ್ಡು ಇಲ್ಲ, ಬಡತನ. ಈ 4 ಬರ್ತದೆ. ಆದ್ದರಿಂದ ಯಾವುದೇ ದೇವಸ್ಥಾನಗಳು ಖಾಲಿ ಬೀಳಲಿಕ್ಕಿಲ್ಲ, ಯಾವುದೇ ಲಿಂಗ ಶೂನ್ಯ ಆಗಲಿಕ್ಕಿಲ್ಲ. ತಲೆ ಮೇಲೆ ಹೂವಿಟ್ಟು ಕೈ ಮುಗಿದಾದ್ರು ಕೊನೆಯ ಪಕ್ಷದಲ್ಲಿ ವಿಶೇಷವಾಗಿ ಹೂವೇ ಇಲ್ಲದಂತೆ ಲಿಂಗವನ್ನು ಖಾಲಿ ಮಾಡಿ. ಶಾಲಗ್ರಾಮದ ಮೇಲೆ ತುಳಸಿ ಇಲ್ಲದಂತೆ ಇರಲಿಕ್ಕಿಲ್ಲ, ಲಿಂಗದ ಮೇಲೆ ಹೂವಿಲ್ಲದಂತೆ ಇರಲಿಕ್ಕಿಲ್ಲ. ಅದು ವಿಶೇಷವಾದ ಒಂದು ಲಿಂಗ ಪುರಾಣದ